ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಎಲ್ಲರಿಗೂ ಹೃದಯ ಪರ್ವ ನಮನಗಳು. ವಿಷಯ ಏನಪ್ಪಾ ಅಂದ್ರೆ, ಇದೇ ತಿಂಗಳು 7ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಡಿಎಫ್ಆರ್ಎಲ್ ಮುಂದೆ ಇರತಕ್ಕಂಥ ಬುದ್ಧನ ಪ್ರತಿಮೆಯಿಂದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪಾದಯಾತ್ರೆ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದ್ರಿಂದ ಮೈಸೂರಿನ ಕನ್ನಡ ಪರ ಒಕ್ಕೂಟಗಳಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿಷಯ ಏನಪ್ಪಾ ಅಂದ್ರೆ, ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಸೌಜನ್ಯ ಪ್ರಕರಣವನ್ನ 12-13 ವರ್ಷ ಕಳೆದರೂ ಸಹ ಆ ಕುಟುಂಬಕ್ಕೆ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ. ಇದು ದುರಂತವೇ ಸರಿ. ನಾವು ಏನು ಸೌಜನ್ಯ ಪ್ರಕರಣಕ್ಕೆ ಆ ಸೌಜನ್ಯಲನ್ನ ವಿಚಾರ ಮಾಡಿ ಕೊಲೆ ಮಾಡಿ ಅವರ ಮರ್ಮಾಂಗಕ್ಕೆ ಸುಮಾರು 3.5-4 ಇಂಚು ಮಣ್ಣನ್ನ ತುಂಬಿದರೆ ಪಾಪಿಗಳು ಅಂತ ವಿಷಯ ಕೇಳಿದ್ರೆ ಮನಸ್ಸು ಅಗೋಕಲೋಲಾಗುತ್ತೆ. ಇಂತಹ ಸಂದರ್ಭದಲ್ಲಿ 12-13 ವರ್ಷ ಕಳೀತಾ ಇದ್ರು ಸಹ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ? ಇಡೀ ರಾಜ್ಯ ವ್ಯಾಪ್ತಿ, ದೇಶ ವ್ಯಾಪ್ತಿ, ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೂ ಈ ವಿಷಯ ಮುಟ್ಟಿದೆ ಅಂದಾಗ ಪ್ರಧಾನಮಂತ್ರಿಗಳು ಯಾಕೆ ಮೌನ ವಹಿಸಿದ್ದಾರೆ? ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಪಾರದರ್ಶಕ ಆಡಳಿತ ಅಂತೀರಿ. 12-13 ವರ್ಷ ತುಂಬಿದೆ. ಸೌಜನ್ಯ ಹತ್ಯೆ ಆಗಿ ಕೊಲೆ ಆಗಿ, ಸೌಜನ್ಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಸಂತೋಷನ್ನ ಇವನೇ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಸ್ಟೇಷನ್ ಕರ್ಕೊಂಡು ಹೋಗಂತ ಪಾಪಿಗಳು ಇನ್ನೂ ರಾಜರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ಪಾಪಿಗಳ ಮೇಲೆ ಏನ್ ಕ್ರಮ ತಗೊಂಡಿದ್ರಿ? ಮಾನ್ಯ ನ್ಯಾಯಾಲಯ ಸಂತೋಷದಿಂದ ಗೊಳಿಸಿದ ಮೇಲೆ ಅಪರಾಧಿಗಳು ಯಾರು? ಸೌಜನ್ಯಲನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಪಾಪಿಗಳು ಯಾರು? ಆ 420ಗಳು ಯಾರು? ಆ ಅವಿವೇಕಗಳು ಯಾರು? ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸೌಜನ್ಯಗಳ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ಮುಂದೆ ಇದೇ ರೀತಿ ಈ ರೀತಿ ಹೆಣ್ಮಕ್ಳಿಗೆ ಈ ರೀತಿ ಶಿಕ್ಷೆ ಆಗ್ಬಾರ್ದು, ಅತ್ಯಾಚಾರ ಆಗ್ಬಾರ್ದು, ಕೊಲೆಗಳಾಗಬಾರ್ದು, ದೌರ್ಜನ್ಯಗಳು ನಡೀಬಾರ್ದು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಬೇಕು ಅಂತ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಸಂತೋಷ್ ಕುಟುಂಬ ಸರ್ವನಾಶ ಆಗೋಯ್ತು. ಅವ್ರ ತಾಯಿ, ಅವ್ರ ತಂದೆ ಯಾವ ರೀತಿ ನರಳ್ತಾ ಇದ್ರು, ಅವ್ರ ಕುಟುಂಬ ಯಾವ ಪರಿಸ್ಥಿತಿ ಬಂತು, ಸಂತೋಷ್ಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ. ಈ ಶಿಕ್ಷೆ ಎಲ್ಲ ಅಪರಾಧಿಗಳಿಗೆ, ಕೊಲೆಗಡಕರಿಗೆ ಸಲ್ಲಬೇಕು. ಮತ್ತೆ ಈ ನ್ಯಾಯ ಮತ್ತೆ ಹೊಸದಾಗಿ ತನಿಖೆ ಆಗಬೇಕು. ಯಾರೆಲ್ಲ ಈ ಒಂದು ಅತ್ಯಾಚಾರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಕುಟುಂಬಗಳು ಸರ್ವನಾಶ ಆಗಬೇಕು. ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂಥ ಹೆಣ್ಮಕ್ಳನ್ನ ಈ ರೀತಿ ಮಧ್ಯರಾತ್ರಿಯಲ್ಲಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿರ್ತಂತ ಪಾಪಿಗಳು ರಾಜರೋಷವಾಗಿ ಓಡಾಡ್ತಾ ಇದ್ದಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾರ ಪರ ಕೆಲಸ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಬೇಕು. ಗೃಹ ಸಚಿವರು ಅಂತ ಬಿಡಿ, ದಂಡ ಪಿಂಡ ಬ್ರಹ್ಮಾಂಡ ಇದ್ದಂಗೆ ಗೃಹ ಸಚಿವರು ಇನ್ನೂ ಮಾಹಿತಿ ತರ್ಸ್ಕತ್ತೀವಿ ಅನ್ಕೊಂಡು ಕೂತಿರುತ್ತವೆ ಕಾಲಹರಣ ಮಾಡ್ತಾ ಇದ್ದಾರೆ. ಇಂಥ ಗೃಹ ಸಚಿವರು, ಇಂಥ ಮುಖ್ಯಮಂತ್ರಿಗಳು, ಇಂಥ ಉಪಮುಖ್ಯಮಂತ್ರಿಗಳು, ಇಂಥ 224 ಜನ ಶಾಸಕರು ಈ ನಾಡಿನ ಮತದಾರ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದಂತ ಮತ ಹಾಕಿ ಇಂಥ ದಂಡಪಿಂಡಗಳನ್ನ ಆಯ್ಕೆ ಮಾಡಿ ಅಧಿಕಾರಕ್ಕೆ ಬಿಟ್ಟಿರೋದು ನಮ್ಮ ದೊಡ್ಡ ದುರಂತ. ಇನ್ನು ಮುಂದಕ್ಕೆ ಆದ್ರೂ ಇಂಥ ಘಟನೆಗಳು, ಇಂಥ ಪ್ರಕರಣಗಳು ಬೆಳಕಿಗೆ ಬರದೇ ಇರಬೇಕು ಅಂತ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸಂತೋಷ್ಗೆ ನ್ಯಾಯ ಸಿಗಬೇಕು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೆಲ್ಲ ಭೂ ಮಾಫಿಯಾ ನಡೀತಾ ಇದೆ, ಆ ಭೂಗಳ್ಳರಿದ್ದಾರೆ, ನೊಂದ ಬಡ ಕುಟುಂಬಗಳಿಗೆ ಭೂಮಿ ರಕ್ಷಣೆ ಮಾಡಿ ಅನ್ಯಾಯ ಮಾಡಿ ಎಸಗಿರ್ತಕ್ಕಂಥ ಅವಿವೇಕಗಳಿಂದ ವಶಪಡಿಸಿಕೊಂಡು ನಿಜವಾದಂತ ಭೂ ಮಾಲೀಕರಿಗೆ, ನಿಜವಾದಂತ ಫಲಾನುಭವಿಗಳಿಗೆ ಆ ಭೂಮಿಯನ್ನ ನೀಡಬೇಕು. ಇದನ್ನ ಉದ್ದೇಶಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರ ಮೂಲಕ ನಾವು ಸಹ ಭಾಗವಹಿಸ್ತಾ ಇದ್ದೇವೆ. ಈ ನಾಡಿನ ಜನ, ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರು, ಚಿಂತಕರು, ಹೋರಾಟಗಾರರು ಎಲ್ಲರೂ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಮತ್ತೊಮ್ಮೆ ಮಗದೊಮ್ಮೆ ಬೆಂಬಲವನ್ನು ಸೂಚಿಸ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.